ವಿಡಿಯೋ ನೋಡ್ತಾ ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದ್ಬಿಟ್ರೆ ಬಾಗಲಕೋಟೆ ಡಿಸ್ಟಿಕ್ಕು ಇಳಕಲ್ ತಾಲೂಕು ಮತ್ತು ಗೂಡೂರು ಎಂಬ ಒಂದು ಊರಲ್ಲಿ ಇದ್ದೀವಿ. ಇವತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಇಷ್ಟು ದೂರ ಅವ್ರನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟೆ ನಾನು ಬಂದಿರೋದು. ಇಲ್ಲಿದ್ದಾರೆ ದಾವೂದ್ ಅಂತ ಅಂದ್ಬಿಟ್ಟು ಇವ್ರು ನಮ್ಮ ಸ್ನೇಹಿತರು. ನಮಸ್ಕಾರ ಅಣ್ಣ. ಹೆಂಗಿದ್ದೀರಣ್ಣ? ಅಣ್ಣ ಚೆನ್ನಾಗಿದ್ದೀವಣ್ಣ. ಆರಾಮಣ್ಣ. ನೀವ್ ಹೇಗಿದ್ದೀರಣ್ಣ? ಅಣ್ಣ ಈ ಕಡೆ ತುಂಬಾ ಉತ್ತರ ಕರ್ನಾಟಕ ಸೈಡ್ ತುಂಬಾ ಮಳೆ, ಏನೋ ಇವ ತುಂಬಾ ಬಿಸಿಲು. ಈಗ ರೀಸೆಂಟ್ ಆಗಿ ಈಗೆಲ್ಲ ಮಳೆ ಸೀಸನ್ ಚೇಂಜ್ ಆಗಿರೋದ್ರಿಂದ ಈ ಕಡೆ ತುಂಬಾ ಮಳೆ ಬರ್ತಾ ಇದೆ. ಆಮೇಲೆ ಇನ್ನೊಂದೇನ ಸೀಸನ್ ಅಲ್ಲಿ ಈ ಸೈಡ್ ಆರಿಸ್ಬೇಕಂತಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಎಲ್ಲರಿಗೂ ಸುಮಾರು ಜನಕ್ಕೂ ಗೊತ್ತಿರೋದು ಉತ್ತರ ಕನ್ನಡ ಸೈಡ್ ಹೆಂಗಿದೆ ಬಿಸಿಲು ಅಂತ ಅಂದ್ಬಿಟ್ಟು. ಸರ್ ಈ ಬಿಸಿಲಲ್ಲಿ ಹೆಂಗ್ ಸರ್ ಆರಿಸಿರೋ ಅಷ್ಟೊಂದು ಟೈಮು? ಈಗ ಆಲ್ರೆಡಿ ಸುಮಾರು ಕಡೆ ಒಂದು ಚಿಕ್ಕ ವಯಸ್ಸಿಂದ ಕೂಡ ಕಿಸ್ ಆಗಿದ್ದಾರೆ. ಒಂದ್ ವರ್ಷ ಬಿಡ್ದಂಗೆ ನಾವಂದ್ರೆ ಒಂದ್ ವರ್ಷ ಆರಿಸಿ ಅಂದ್ರೆ ಚಿಕ್ಕ ಹುಡುಗರಿದ್ದಾಗ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ದಿನ ಸಾಕೋದು, ಸ್ವಲ್ಪ ದಿನ ಎತ್ತೋದು, ಸೊ ಈ ತರ ಮಾಡ್ತಿದ್ವಿ. ಬಟ್ ಇವರು ಚಿಕ್ಕ ಹುಡುಗರಿದ್ದಾಗಿದ್ದನು ಕಂಟಿನ್ಯೂಸ್ ಆಗಿ ಅಕ್ಕಿಗಳನ್ನ ಇಟ್ಕೊಂಡು ಆಮೇಲೆ ಈಗ ರೀಸೆಂಟ್ ಆಗಿ 4 ವರ್ಷದಿಂದ ಟೂರ್ನಮೆಂಟ್ಗಳು ಬಿಟ್ಕೊಂಡು ಆರಿಸ್ಬೇಕು ಅಂತ ಅಂದ್ಬಿಟ್ಟು ನಾನೇನು ಹೇಳ್ತೀನಿ ಅಂದ್ರೆ ಬರೀ ಆರೋಡ್ನೇ ನೋಡ್ತಾ ಇರ್ತೀರಿ ನಾವೆಲ್ಲ ಲಾಫ್ಟ್ಗೆ ಹೋಗ್ಬಿಟ್ಟು ಏನೇನು ಆರಿಸಿದ್ದಾರೆ ಅಂತ ಅಂದ್ಬಿಟ್ಟು. ಆರಿಸಿಲ್ದವ್ರು ಸುಮಾರು ಜನ ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ ಒಂದು ಟೈಮ್ ಬಿಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದರಲ್ಲೂ ಇವರು ಒಬ್ರು ಕೂಡ ತುಂಬಾ ಒಳ್ಳೆ ಟೈಮ್ ಮಾಡಬೇಕು ಅಂತ ಅಂದ್ಬಿಟ್ಟು 8 ಅವರ್ ಬಿಟ್ಟಿದ್ರೆ ಅದು ಯಾವುದೇ ಒಂದು ಪ್ಲೇಸ್ಮೆಂಟ್ ಕೂಡ ಆಗಿಲ್ಲ. ಎಷ್ಟು ಅಂತಂದ್ರೆ ಏನ್ ಸರ್ ಹೇಳ್ತೀರಾ ನೀವು? ಇವಾಗ 8 ಅವರ್ ಆರ್ಸೋದು ಯಾವ ರೀತಿ ಆರಿಸಿದ್ರ ಸರ್ ನೀವು? ಅದು ಏನಿಲ್ಲ ಸರ್, ನಾವು ಇವಾಗ ರಾಗಿ ಸ್ವಲ್ಪ ಮೇವು ಹಾಕ್ಬಿಟ್ಟು ಸ್ವಲ್ಪ ನೀರು ಕುಡಿಸ್ಬಿಟ್ಟು ಸ್ವಲ್ಪ ಕಡಲೆ ನೆನೆ ಇಟ್ಟು 8 ಅವರ್ ಹಾರಿಸಿದೆ ಅಣ್ಣ. ಓಕೆ, ಅದು ಚೆನ್ನಾಗಿ ಹಾರಿದೆ ಅಣ್ಣ. ಅಕ್ಕಿ ಟೈಮಿಂಗ್ ಸ್ವಲ್ಪ ಫಿನಿಶಿಂಗ್ ಆಗ್ಲಿಲ್ಲ ಅಣ್ಣ. ಛತ್ರಿಗೆ ಬಂದು ಬೀಳಿ. ಛತ್ರಿ ನೋಡ್ತಿರ್ಬೋದು ಇಲ್ಲೇ ಇದೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ಇದೇ ಛತ್ರಿನಲ್ಲೇ ಅವರು ಫಿನಿಶಿಂಗು ಪ್ರತಿಯೊಂದು ಆರಿಸೋದು ಇದೇ ಛತ್ರಿನಲ್ಲೇ ಅವ್ರು ಮಾಡೋದು. ಈ ರೀತಿಯಿಂದ ಆರಿಸ್ತಾರೆ ಇವ್ರು. ಲಾಫ್ಟ್ ಅಲ್ಲಿ ಇವ್ರು ಅಕ್ಕಿಗಳು ನೋಡ್ಬೋದು. ಇವ್ರು ನಾವಂದ್ರೆ ಒಂದು ಸಿಂಗಲ್ ಅಕ್ಕಿಗಳನ್ನ ಬಂದ್ಬಿಟ್ಟು ಪ್ರತಿಯೊಂದು ಸಿಂಗಲ್ ಗೂಡಲ್ಲಿ ಹಾಕ್ಬಿಟ್ಟು ಸಾಕ್ತಿವಿ. ಇವ್ರು ಬಂದ್ಬಿಟ್ಟು ಆಚೆ ಕಡೆ ಬಿಟ್ಟು ಮೇಯಿಸಿ ಹಾಕ್ತಾರೆ. ಯಾಕಂದ್ರೆ ಇವರು ಸಾಕೋಂದು ರೀತಿನೇ ಬೇರೆ, ನಾವು ಸಾಕುವಂತ ರೀತಿನೇ ಬೇರೆ. ಇನ್ನ ಕೆಲವು ಊರುಗಳ ಕಡೆ ಹೋದ್ರೆ ಇನ್ನೂ ಡಿಫ್ರೆಂಟ್ ಆಗಿರ್ತವೆ ಅಕ್ಕಿಗಳನ್ನ ಆರಿಸೋದಾಗಿರ್ಬೋದು, ಪ್ರತಿಯೊಂದು ಕೂಡ ಆ ರೀತಿ ಇರ್ತವೆ. ಇವಾಗ ಏನ್ ನೋಡ್ತೇವೆ ಇಲ್ಲಿ ಅಕ್ಕಿಗಳ ಗೂಡುಗಳು ಬಂದ್ಬಿಟ್ಟು ನಾವಂದ್ರೆ ಸಿಂಗಲ್ ಕಾಣಿಗಳಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಯಾವ ರೀತಿ ಅಂತ ಒಂದು 2 days 3 days ಒಂದ್ಸತಿ ಕ್ಲೀನ್ ಮಾಡೋದಾಗಿರ್ಬೋದು ಎಲ್ಲ ಪ್ರತಿಯೊಂದು. ನಾವು ಬಂದ್ಬಿಟ್ಟು ಬರೀ ಸಿಂಗಲ್ ಅಕ್ಕಿಗಳು ವರ್ಷ ಪೂಜೆ ಬರೀ ರಾಗಿನಲ್ಲೇ ನಾವು ಮೇಂಟೈನ್ ಮಾಡ್ತೀವಿ. ಆದ್ರೆ ಇವ್ರು ಬಂದು ಜಾಸ್ತಿ ಜೋಳ ಸಜ್ಜೆ ಅವೇ ಜಾಸ್ತಿ ಆಗ್ತಾರೆ, ರಾಗಿ ಕಮ್ಮಿ ಆಗ್ತಾರೆ. ಸೀಸನ್ ಟೈಮಲ್ಲಿ ಮಾತ್ರ ರಾಗಿ ಯೂಸ್ ಮಾಡ್ತಾರೆ. ಈ ಕಡೆ ಇವರು ವೆದರ್ ತಕ್ಕನಾಗಿ ಮಾಡ್ತಾ ಇರೋದು ಇದು. ನಮ್ಮ ಕಡೆ ಬಂದ್ಬಿಟ್ಟು ಜಾಸ್ತಿ ರಾಗಿನೆಲ್ಲ ಮೇಂಟೈನ್ ಮಾಡೋದು. ಇವ್ರು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅಕ್ಕಿಗಳೆಲ್ಲ ಸೂಪರ್ ಆಗಿದ್ದಾವೆ. ಇದರಲ್ಲಿ ಸಾದ ಅಕ್ಕಿಗಳು ಇದಾವೆ, ಮತ್ತೆ ಇನ್ನೇನು ಗಿರೆಬಾಜುಗಳು ತುಂಬಾ ಜಾಸ್ತಿನೇ ಇದಾವೆ. ಎಲ್ಲೇ ಹೋಗ್ಲಿ ನಮ್ಮ ಯಾವುದೇ ಕರ್ನಾಟಕ ಯಾವುದೇ ಮೂಲೆಗೆ ಹೋದ್ರೂ ಅಷ್ಟೇ ನಮ್ಮ ಪಾಳ ಸಾಕೋರು ಮತ್ತೆ ಅವುಗಳ ಕ್ರೇಜು ಯಾವತ್ತೂ ಕಮ್ಮಿ ಆಗಲ್ಲ. ಯಾವುದೇ ಊರಿಗೆ ಹೋದ್ರೂ ಅಷ್ಟೇ ಪ್ರತಿಯೊಂದು ಊರಲ್ಲೂ ಕೂಡ ಸಾಕಿರೋರು ಪ್ರತಿಯೊಬ್ಬರು ಇರ್ತಾರೆ. ಅವರು ಗಿರೆಬಾಜ್ ಆಗಿರ್ಬೋದು, ಸಾದ ಆಗಿರ್ಬೋದು, ಸೊ ಎಲ್ಲ ರೀತಿ ಸಾಕಿರ್ತಾರೆ. ನಮ್ಮ ಕ್ರೇಜ್ ಹಂಗೆ ಯಾವ ರೀತಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಹೊರತು. ಇನ್ನು ಇದೇ ಊರಲ್ಲಿ ಏನಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ ಒಂದು 9 ರಿಂದ 10 ದಾವಡಿಗಳಿದಾವೆ. ಇದೇ ತರ ಇವ್ರ ತಾನೇ ಸಾಕಿರೋರು. ನಮಗೆ ಇವ್ರು ಟೂರ್ನಮೆಂಟ್ ಕೂಡ ಎಲ್ಲ ಚೆನ್ನಾಗಿ ಬಿಡ್ತಾರೆ. ಇವ್ರು ಟೂರ್ನಮೆಂಟ್ ಎಲ್ಲ ಬಂತು ನಮ್ಮ ಬೆಂಗಳೂರಲ್ಲೆಲ್ಲ ಒಂದು 13 ಗಂಟೆ 11 ಗಂಟೆ ಬಿಟ್ಟರು ಕೆಲವೊಂದು ಪ್ಲೇಸ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಈ ಒಂದು ಊರಲ್ಲಿ ಈ ಒಂದು ಸೈಡಲ್ಲಿ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ಬಿಟ್ಟು ಎಷ್ಟು ಒಂದು 8 ಅವರ್ ಅಥವಾ 9 ಅವರ್ ಮೇಲೆ ಬಿಟ್ಟರು ಒಂದು ಒಳ್ಳೆ ಪ್ಲೇಸ್ಮೆಂಟ್ ಮಾಡ್ಬೋದು. ಅದೇ ಒಂದು ಹೈಯೆಸ್ಟ್ ಟೈಮ್ ಈ ಕಡೆ. ಇವ್ರು ಒಂದು ಬಿಡ ಟ್ರೈ ಮಾಡ್ತಾರೆ, ಅದು ಒಂದು ಅಕ್ಕಿ ಆಗ್ತಿಲ್ಲ ಅಂತ ಹೇಳಿದ್ರು. ಸೊ ನನ್ನ ಕಡೆಯಿಂದ ಮುಂದಿನ ವರ್ಷ ಸೀಸನ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಅಕ್ಕಿ ಮಿನಿಮಮ್ ಒಂದು 10 ಅವರ್ 11 ಅವರ್ ಅಂತ ಅಕ್ಕಿನ ನಾನು ನಿಮಗೆ ಒಂದು ಕೊಡ್ತೀನಿ. ಮುಂದಿನ ವರ್ಷ ಒಂದು ಸೀಸನ್ಗೆ ಒಳ್ಳೆ ಟೈಮ್ ಬಿಟ್ಕೊಳ್ಳಿ ನೀವು ಕೂಡ ಅಂತ ಅಂದ್ಬಿಟ್ಟು ನಾನು ಒಂದು ಕಡೆಯಿಂದ ಒಂದು ಅಕ್ಕಿ ಕೊಡ್ತೀನಿ. ನಾನು ನೆಕ್ಸ್ಟ್ ಒಂದು ಮಾರ್ಚಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಒಂದು ಅಕ್ಕಿ ಕೊಡ್ತೀನಿ. ನೀವು ಒಂದು ಒಳ್ಳೆ ಟೈಮ್ ಬಿಡ್ರಿ. ಟೈಮ್ ಬಿಟ್ಟಾಗ ಮತ್ತೆ ಇದೇ ಯೂಟ್ಯೂಬ್ ಚಾನಲ್ಲಿ ನಿಮ್ಮ ಬಗ್ಗೆ ಏನು ಆಡ್ತು, ಏನು ಒಳ್ಳೆ ಒಂದು ಟೈಮ್ ಮಾಡಿದ್ದೀರಾ, ಪ್ಲೇಸ್ಮೆಂಟ್ ಮಾಡಿದ್ರೆ ಅದು ಕೂಡ ಒಂದು ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್. ಸರ್ ಇವಾಗ ನಿಮ್ಮ ಕೈಲಿರೋಂಥದ್ದು ಅಕ್ಕಿ ಬಂದು ಏನು ಟೈಮ್ ಮಾಡಿದೆ ಸರ್ ಅದು? ಸರ್ ಇದು 8 ಅವರ್ ಆರಿದೆ ಸರ್. ಏನು ಯಾವ ಟೂರ್ನಮೆಂಟ್ಗೆ ಸರ್ ಅದು? ಸರ್ ಇದು ಗುಳೇದಗುಡ್ಡ ಟೂರ್ನಮೆಂಟ್ ಇದೆ. ನಿಮ್ಮ ಕಡೆ ಏನು ಎಷ್ಟು ಟೈಮ್ ಅಂತ ನಿಮ್ಮ ಕಡೆ ಆರಿಸೋದಲ್ಲ? ಎಷ್ಟು ಸೇಮ್ ಸರ್, ನಮಗೆ 9 ಅವರ್ ಹಿಂಗೆ ಆರಿಸ್ತಾರೆ ಸರ್. ಓಕೆ, 9 ಅವರ್ ಹಿಂಗ 10 ಅವರ್ 9 ಪ್ರೆಸೆಂಟ್ ಎಷ್ಟು ಏನು ಟೈಮ್ ಇದೆ ನಿಮ್ಮ ಕಡೆ? ಈಗ 9 ಅವರ್ ಇದೆ ಸರ್. 9 ಗಂಟೆ. ಇದು ಗುಳೇದಗುಡ್ಡ ಸ್ಟಾರ್ ಫ್ಯೂಷನ್ ಗುಳೇದಗುಡ್ಡ ಅಂತೇಳಿ ಟೂರ್ನಮೆಂಟ್ ಇದೆ ಸರ್. ಆ ಟೂರ್ನಮೆಂಟ್ ಅವರು ಆಡಿಸಿದ್ರು ಸರ್. ಸೊ ಇನ್ ಕೇಸ್ ನೀವೇನಾದ್ರು ಒಂದು 10 ಅವರ್ ಮೇಲೆ ಬಿಟ್ಟು ನಿಮ್ದೇ ಫಸ್ಟ್ ಪ್ಲೇಸ್ಮೆಂಟ್ ಕೂತ್ಕೊಂತೀರಾ? ಕೂತ್ಕೋಬಹುದು ಸರ್. ಓಕೆ ಓಕೆ. ಈ ಮುಂದಿನ ಸತ ಕೂತ್ಕೋಬೇಕಂತೇಳಿ ಆ ಭಗವಂತನಿಂದ ದೇವರಿಂದ ಪ್ರಾರ್ಥನೆ ಮಾಡಿಬಿಟ್ಟು ಆಗುತ್ತೆ. ಟ್ರೈ ಮಾಡಿ. ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಯಾವ ರೀತಿ ಎಫರ್ಟ್ ಆಗ್ತಾ ಇರ್ತಾರೆ ಒಂದು ಪ್ಲೇಸ್ಮೆಂಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇದ್ದಾರೆ. ಅದೇ ರೀತಿ ನೀವು ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ. ಸೊ ಮುಂದಿನ ವರ್ಷ ಬರುವಂತ ವರ್ಷಗಳಲ್ಲಿ ಒಳ್ಳೆ ಟೈಮ್ ಬಿಡಿ ಸರ್. ಓಕೆ ಸರ್. ಮತ್ತೆ ಇನ್ನು ಅಕ್ಕಿಗಳ ಬಗ್ಗೆ ಇದ್ರ ಅಪ್ಪ ಅಮ್ಮ ಯಾವ್ದಿದೆ ಸರ್? ಇದ್ರ ಅಪ್ಪ ಅಮ್ಮ ಇಲ್ಲ ಸರ್. ಇದ್ರ ಅಪ್ಪ ಅಮ್ಮ ಸ್ವಲ್ಪ ಅವಾಗ ಕಳ್ಕೊಂಡಿದ್ವಿ ಸರ್, ಏರಿ ಹೋಗ್ಬಿಟ್ಟಿವಿ ಸರ್ ಅವಾಗ. ಓಕೆ ಅಣ್ಣ, ನೀವು ಚಿಕ್ಕ ಹುಡುಗನ ಸಾಕ್ತಾ ಇದೀನಿ ಅಂತಿದ್ರಲ್ಲ, ನಿಮ್ಮ ಮನೇಲಿ ಯಾವ್ದೇ ರೀತಿ ಏನು ಕೇಳೋದು ರಿಸ್ಟ್ರಿಕ್ಷನ್ಸ್ಗಳು ಆ ಥರದ್ದು ಏನಿಲ್ವಾ? ಏನಿಲ್ಲ ಅಣ್ಣ, ಪ್ರೇಮದಿಂದ ಸಾಕ್ತಾ ಇದೀಯಾ, ಚೆನ್ನಾಗಿ ಸಾಕು. ಮತ್ತೆ ಅಲ್ಲಿ ಹೋಗಿ ಕೂತ್ಕೊಂಡು ಅಂದ್ರೆ ಅವ್ರ ಇವ್ರ ಮೇಲ್ಗಡೆ ಹತ್ಬೇಡ.
ಅವು ಬಂದೇ ಬರ್ತವೆ. ಅಣ್ಣ ಚೆನ್ನಾಗಿ ಸಾಕು, ಅವಕ್ಕೆಲ್ಲ ಮೇವು ಚೆನ್ನಾಗಿ ಹಾಕು ಅಂತ ಹೇಳ್ತಾ ಇದಾರೆ ನಮ್ಮ ಮನೇಲಿ. ಎಷ್ಟು ವರ್ಷದಿಂದ ಸಾಕಿರೋದಣ್ಣ ನೀವು ಹೇಳ್ಬೇಕಂದ್ರೆ? ನಾವನ ಒಂದು 10 ವರ್ಷ ಆಯ್ತಣ್ಣ ಸಾಕಾಕುಂತ. 10 ವರ್ಷದಿಂದ ಸಾಕಿ 4 ವರ್ಷದಿಂದ ಟೂರ್ನಮೆಂಟ್ ಎಲ್ಲ ಬಿಟ್ಟು ಟೂರ್ನಮೆಂಟ್ ಆಡ್ತಾ ಇದೀವಿ ಅಣ್ಣ. ಓಕೆ ಅಣ್ಣ, ನೀವು ಅಕ್ಕಿಗಳೆಲ್ಲ ಬಂದ್ಬಿಟ್ಟು ಎಲ್ಲೆಲ್ಲಿಂದ ತಂದಿದ್ದೀರಾ? ಯಾಕಂದ್ರೆ ಇಲ್ಲೆಲ್ಲ ಲೋಕಲ್ ನಿಮ್ಗೂ ಗೊತ್ತು, ಸಾದಾ ಅಕ್ಕಿಗಳು ಜಾಸ್ತಿ ಸಾಕ್ತಾರೆ ಹುಡುಗರು. ನಮ್ಮ ಹತ್ರ ಇದೆ ಗಿರೇಬಾಜ್ಗಳು ತುಂಬಾ ಚೆನ್ನಾಗಿ ಜೋಡಿಸಿದಾರೆ, ನಾನು ನೋಡಿದೆ. ಅವೆಲ್ಲ ಎಲ್ಲಿಂದ ತಂದಿದ್ದೀರಣ್ಣ ನೀವು? ಅಣ್ಣ ನಮ್ಮ ಹತ್ರ ನೋಡಿದ್ಯಾನ, ನಾವು ಧಾರವಾಡನ ಮತ್ತೆ ಗದಗನ ಯಾವಣ್ಣ ಆ ಲೈನನ, ಮತ್ತೆ ಇಲ್ಲಿ ಗುಳೇದ ಗುಡ್ಡ ಅಂತಿದ್ಯಾನ ನಮ್ಮ ಹತ್ರ ಊರ ಹತ್ರ. ಆ ಊರ್ ಲೈನನ ಅಕ್ಕಿ ಕೂಡಿಸ್ಬಿಟ್ಟು ಅಕ್ಕಿ ಮನೆಯಲ್ಲೇ ಪಟ್ಟ ಆರಿಸ್ಬಿಟ್ಟು ಇದು ಮಾಡ್ತೀವಿ ಅಣ್ಣ. ಓಕೆ ಓಕೆ, ಅಲ್ಲಿಂದ ತರಿಸಿ ಪೇರ್ 2 ಪೇರ್ ತರ್ಸ್ಕೊಂಡ್ಬಿಡ್ತೀರಾ? ಅದು ಪಟಗಳನ್ನೇ ಕಂಟಿನ್ಯೂ ಮಾಡ್ಕೊಂಡು ಆರಿಸ್ಕೊಂಡು ಬರ್ತೀರಾ, ಮತ್ತೆ ಅವನ್ನೇ ಜೊತೆ ಮಾಡ್ಕೊಂಡ್ಬಿಡ್ತೀರಾ? ಜೊತೆ ಮಾಡ್ಕೊಂತೀವಿ. ಓಕೆ ಓಕೆ ಸರಿ. ಇನ್ನೇನಂತಂದ್ರೆ ನಾನು ಬಂದಿಲ್ಲಿ ತುಂಬಾ ದೂರದಿಂದ ಬಂದಿದ್ದೀನಿ. ಸೊ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ನೆನಪಿಗಿರ್ಲಿ, ಇವ್ರ ಲಾಸ್ಟ್ ಅಲ್ಲಿ ನಮ್ದು ಒಂದು ನೋಡಿದಾಗ ನಮ್ದು ನೆನಪಾಗ್ಲಿ ಅಂತ ಅಂದ್ಬಿಟ್ಟು ಒಂದು ಧೂಮ ಅಕ್ಕಿ, ಧೂಮ ರೇಗ್ದಾರ್ ಬರುತ್ತೆ. ಈ ಒಂದು ಫೀಮೇಲ್ ಅಕ್ಕಿ, ಆಕ್ಚುಲಿ 2.5 ವರ್ಷದ ಅಕ್ಕಿ ಇದು. ನಮ್ಮಲ್ಲಿ MG ರೋಡಲ್ಲಿ ಒಂದು ಹೆಸರಿಕ್ಕಿದ್ದೀವಿ, MG ರೋಡಲ್ಲಿ ಬಂದಿರೋಂಥ ಲೈನಲ್ಲಿ ಒಂದು ಅಕ್ಕಿ ಕೊಡ್ತಾರೆ. ಇದರಲ್ಲಿ ಪಟ್ಟಗಳು ಒಂದು ಬ್ಯಾಚ್ ಮಾಡಿಸಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಬಟ್ ಏನಂದ್ರೆ ಅಕ್ಕಿಗಳು ಕೊಡ್ಬೇಕಲ್ಲ, ಚೆನ್ನಾಗೇ ಕೊಡಬೇಕು. ಅದ್ರ ಗಿಫ್ಟಾಗಿ ಕೊಡ್ತಾ ಇದೀವಿ, ಇನ್ನೂ ಚೆನ್ನಾಗಿರ್ಬೇಕು. ಈ ಒಂದು ಫೀಮೇಲ್ನ ನಾನು ಇವ್ರಿಗೆ ಒಂದು ಗಿಫ್ಟಾಗಿ ಕೊಡ್ತಾ ಇದೀನಿ. ಸರಿ, ಒಂದು ನಿಮ್ಮಲ್ಲಿ ಇಟ್ಕೊಳ್ರಿ. ಇವ್ರು ಒಳ್ಳೆ ಟೈಮ್ ಆಡ್ತಾ ಇದ್ರು, ಪಟ್ಟಗಳು ತುಂಬಾ ಚೆನ್ನಾಗಿ ಆಡ್ತವೆ. ಆ ಥರದೊಂದು ಈಗ ಯಾವ್ದಾರ ಒಂದು ಚೆನ್ನಾಗಿರೋದೊಂದು ಯಾವ್ದು ಇದ್ರೆ ಗಂಡು ಹೇಳಿ, ನಾನೇ ಒಂದು ಸೆಟ್ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಪಟ್ಟಗಳು ಆಡ್ತವೆ. ಏನಂತಂದ್ರೆ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗಳು ಏನಿದ್ದಾರೆ ಅವ್ರಿಗೆಲ್ಲ ಒಂದೊಂದು ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಗೇರ್ವಾ ಅಕ್ಕಿ ನಮ್ಮ ಈಗ ಒಂದು ಸ್ಕ್ರೀನಲ್ಲಿ ನಿಮಗೆ ಕಾಣ್ತಿರ್ಬೋದು, ಅದೇ ಅಕ್ಕಿ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಹೆಂಗಿದೆ ಅಂತಂದ್ರೆ ಎಲ್ಲರಿಗೂ ಕೊಡೋಕ್ಕಲ್ಲ, ಎಲ್ಲರೂ ಒಬ್ರಿಗೆ ನಾನು ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಏನಂತಂದ್ರೆ ಈ ಒಂದು ಕವನ ರೀತಿನಲ್ಲಾಗಿರ್ಬೋದು, ಡೈಲಾಗ್ಗಳಲ್ಲಾಗಿರ್ಬೋದು ಸೂಪರ್ ಆಗಿರ್ಬೇಕು ನೋಡಿದ್ರೆ ಅಥವಾ ಕೇಳಿದ್ರೆ. ಆ ಥರದ್ದು ಒಂದು ಚೆನ್ನಾಗಿರೋದು ಒಂದು ಕಮೆಂಟ್ಗಳು ಮಾಡಿರಿ. ಖಂಡಿತ ಯಾರಿಗಾರು ಒಬ್ರಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಅಕ್ಕಿನ ತಲುಪಿಸೋ ಒಂದು ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಫ್ರೀಯಾಗಿ ಅಕ್ಕಿನ ಹೋಗುತ್ತೆ ಅವ್ರಿಗೆ. ಓಕೆ ಅಣ್ಣ, ಈ ಅಕ್ಕಿಗಳೆಲ್ಲ ಸಾಕ್ತಾ ಇದ್ದೀರಲ್ಲ, ಸೊ ನಿಮ್ಮ ಕಡೆ ತುಂಬ ಬಿಸಿಲು ಜಾಸ್ತಿ. ಸೊ ನೀವು ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ ಅಕ್ಕಿಗಳಿಗೆಲ್ಲ? ನಾವೆಲ್ಲ ಅವಕ್ಕೆ ಗೂಡಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೇವು ಗೀವು ನೀರ್ ಗೀರ್ ಹಾಕ್ಬಿಟ್ಟು ವಾಪಸ್ ಎಲ್ಲ ಹಾರಿಸಿದ್ರಂದ್ರೆ 8 ಅವರು ಅಕ್ಕಿ ತಳಗೆ ಇಡೋದು. ಏನು ಊಟ ಕೊಡ್ತೀರಣ್ಣ? ಯಾವ ರೀತಿ ಊಟ ಕೊಡ್ತೀರಾ ಅವಕ್ಕೆ? ಇವಾಗ ಜೋಳ, ಸಜ್ಜೆ ಟೈಮಲ್ಲಿ ಜೋಳ ಕೊಡ್ತೀರಾ? ಹಾರಿಸೋ ಟೈಮಲ್ಲಿ ಸಜ್ಜೆ, ಜೋಳ, ಮತ್ತೆ ರಾಗಿ, ಕಡ್ಲೆ, ಹೆಸರು ಎಲ್ಲ ಕೊಟ್ಬಿಡ್ತೀರಾ ಅಕ್ಕಿ? ಎಲ್ಲ ಕೊಟ್ಬಿಡ್ತೀವಿ ಸರ್. ಇವೆಲ್ಲ ತಿಂದು ಬೆಳಗ್ಗೆ ಆರ್ತಾವ ಅಕ್ಕಿಗಳು? ಹಾ ಸರ್. ಏನ್ ಟೈಮ್ ಮಾಡ್ತಾವಣ ಎಲ್ಲ? 8 ಅವರ್ ಆಡ್ತಾವ ಸರ್. ನಿಮ್ಮ ಲಾಫ್ಟ್ ಅಲ್ಲಿ ಇವಾಗ ಏನಿದೆ ಎಲ್ಲ 8:15 ಗಂಟೆ? 8 ಅವರ್ ಸರ್ ಲಾಸ್ಟ್. ನಮ್ದು 8 ಅವರ್ ಆಗಿದೆ ಸರ್. ಮತ್ತೆ 5 ಅವರು 3 ಅವರು ತುಂಬಾ ಬಿಸಿಲಿದ್ರೆ ಮತ್ತೆ ಶಿಖರ ಕಾಡಿಸಿದ್ರಂದ್ರೆ 4 ಅವರು ಆರೇ ಇಳಿದಿದೆ ಸರ್ ನಮ್. ಓಕೆ ಓಕೆ ಸರ್, ಮುಂದಿನ ವರ್ಷ ನಂದೇ ಅಕ್ಕಿ ಕೊಡ್ತೀನಿ. ಒಂದೊಳ್ಳೆ ರಿಸಲ್ಟ್ ಬರ್ಬೇಕು. ಮಿನಿಮಮ್ ಅಂದ್ರೆ ಒಂದು 10-11 ಅವರ್ ಹೇಳಿದ್ನಲ್ಲ, ಖಂಡಿತ ಕೊಡ್ತೀನಿ. ಮುಂದಿನ ವರ್ಷ ಒಂದು ಪ್ಲೇಸ್ಮೆಂಟ್ ಮಾಡ್ಲೇಬೇಕು, ಮಿಸ್ ಮಾಡಂಗಿಲ್ಲ ಅಂತ ಅಕ್ಕಿ ಕೊಡ್ತೀನಿ ನಾನು. ಸೊ ನೀವು ಒಂದೊಳ್ಳೆ ಪ್ಲೇಸ್ಮೆಂಟ್ ಮಾಡ್ಬಿಟ್ಟು ನೆಕ್ಸ್ಟ್ ವರ್ಷ ಆದ್ರೆ ನಾವು ಬಂದು ಖಂಡಿತ ಇದೊಂದು ವಿಡಿಯೋ ನನಗೆ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಅಕ್ಕಿಗಳನ್ನು ಅಕ್ಕಿ ಕೊಟ್ಟು ನಮ್ಮ ಅಕ್ಕಿಗಳನ್ನು ಸ್ವಲ್ಪ ಕೈಯಿಂದ ಹೋಗೋಣ. ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಹಿಂಗೆ ಇರ್ಲಿ. ಅಕ್ಕಿಗಳು ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀರಾ. ಇವರೆಲ್ಲ ಸುಮ್ನೆ ಒಂದು ಕ್ರೇಜಿ ಸಾಕಿರೋದು. ಅಕ್ಕಿಗಳು ಸಾಕಿರೋ ಪ್ರತಿಯೊಬ್ಬ ಶೋಕ್ದವ್ರುಗಳು ಅಷ್ಟೇನೆ, ಯಾರು ದುಡ್ಡಿಗೋಸ್ಕರ ಯಾರು ಸಾಕಲ್ಲ. ಏನೋ ದುಡ್ಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಸಾಸಿವೆ ಕಾಳು ಅಷ್ಟು ಜನ ಅಷ್ಟೇ ಅಕ್ಕಿಗಳು ಇಟ್ಕೊಂಡು ದುಡ್ಡು ಮಾಡ್ತಿರೋದು. ಅದ್ ಬಿಟ್ರೆ ಮಿಕ್ತವರೆಲ್ಲ ಸಾಕ್ತಾ ಇರೋದು ಒಂದು ಪ್ರೇಮಕ್ಕಾಗಿ ಅಥವಾ ಒಂದು ಕ್ರೇಜ್. ಇನ್ನು ಕೆಲವು ಅಕ್ಕಿಗಳು ಸೇಲ್ ಮಾಡ್ತಾರೆ, ಅವುಗಳು ಊಟಕ್ಕೋಸ್ಕರ ಹಂಗೆ ರೊಟೇಷನ್ ಮಾಡೋಕ್ಕೋಸ್ಕರ ಕೆಲವು ಜನ ಸೇಲ್ ಮಾಡ್ತಾರೆ. ಅದ್ ಬಿಟ್ರೆ ಇನ್ ಯಾವ ತರದ್ದು ಇಲ್ಲ. ಅಕ್ಕಿಗಳ ಕ್ರೇಜೇ ಹಂಗೆ. ಅಕ್ಕಿಗಳ ಕ್ರೇಜ್ ಅಂತ ಬಂದ್ರೆ ದುಡ್ಡು ಅಂತ ಯಾವ್ದೇ ಕಾರಣಕ್ಕೂ ಲೆಕ್ಕನೇ ಹಾಕಲ್ಲ ಯಾರೇ ಆಗ್ಲಿ. ಇನ್ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ಈ ಅಕ್ಕಿ ಒಂದು ಬಗ್ಗೆ? ಅಕ್ಕಿ ಎಲ್ಲ ಚೆನ್ನಾಗಿದೆಯಣ್ಣ. ನೀವು ಕೊಟ್ಟಿದ್ದು ಅಕ್ಕಿ ನೋಡ್ತೀವಣ್ಣ. ಇವಾಗ ಒಂದ್ ಪಟ್ಟ ಕೊಟ್ಟಿದ್ರಣ್ಣ, ದೊಡ್ಡ ಅಕ್ಕಿ ಅಣ್ಣ ಅದು? ಹೆಣ್ಣಕ್ಕಿ ಕೊಟ್ಟಿದ್ರಣ್ಣ, ದೊಡ್ಡ ಅಕ್ಕಿ. ಅದು ಪಟ್ಟಗಳು ತೆಗಿಸ್ಬಿಟ್ಟು ಟೈಮಿಂಗ್ ಎಲ್ಲ ನೋಡ್ಬಿಟ್ಟು ನಿಮ್ದೊಂದು ಹೆಸರು ಇರ್ತಾನ. ಚೆನ್ನಾಗಿದೆ ಅಣ್ಣ ನಿರಂಜನ, ನಿಮ್ಮ ಅಕ್ಕಿ ಎಲ್ಲ ಕೊಟ್ಟಿದ್ದು. ಓಕೆ ಓಕೆ ಅಣ್ಣ. ಸೊ ನೀವು ಈ ತರ ಎಲ್ಲ ಟ್ರೈನಿಂಗ್ ಕೊಡ್ತೀರಾ ಅಕ್ಕಿಗಳಿಗೆಲ್ಲ? ಹಾ ಸರ್. ಓಕೆ ಅಣ್ಣ, ಮುಂದಿನ ವರ್ಷ ಒಂದೊಳ್ಳೆ ಲಾಂಗ್ ಟೈಮ್ ಬಿಡಿ ಅಣ್ಣ. ಓಕೆ ಓಕೆ ಅಣ್ಣ. ಓಕೆ. ಇನ್ ಕೇಸ್ ಏನೋ ಡೌಟ್ ಇದ್ರೆ ನಂಗೆ ಖಂಡಿತ ಕಾಲ್ ಮಾಡಿ. ನಿಮ್ ಪ್ರತಿಯೊಂದು ಸಪೋರ್ಟ್ ನಾನಂತೂ ಖಂಡಿತ ಮಾಡ್ತೀನಿ. ಓಕೆ. ಅಕ್ಕಿ ಶೋಕ್ದವ್ರು ಯಾರೇ ಸಾಗೋರು ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ, ಯಾರಿಗೂ ಇಲ್ಲ ಅಂತನಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಈಗ ಅಕ್ಕಿಗಳ ಬಗ್ಗೆ ಒಂದು ಬರೀ ಗಿರೇಬಾಜ್ ಅಂತಾನೆಲ್ಲ ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಬೇಕು ನಾವು. ಅಕ್ಕಿ ಸಾಕಿದ ಮೇಲೆ ಅಟ್ಲೀಸ್ಟ್ ಜನರಲ್ ನಾಲೆಜ್ಗಳು ತಿಳ್ಕೊಬೇಕು. ಸೊ ನಾವು ಏನಂತಂದ್ರೆ ಈಗ ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಅಕ್ಕಿಗಳು ಎಷ್ಟೇ ದೂರ ಇರಲಿ ಇನ್ಫಾರ್ಮೇಶನ್ ಕೊಡೋಕ್ಕೆ ಎಷ್ಟೇ ದೂರ ಇದ್ರೂ ನಾನು ಹೋಗ್ತೀನಿ. ಏನಂತಂದ್ರೆ ಇವಾಗ ಓಮರ್ಗಳಾಗಿರ್ಬೋದು, ಮತ್ತೆ ಗಿರೇಬಾಜ್ ಆಗಿರ್ಬೋದು, ಸಾದಾಗಳಾಗಿರ್ಬೋದು, ಫ್ಯಾನ್ಸಿಗಳು, ಇನ್ನ ಇದ್ರಗಡೆ ಆಲ್ಮೋಸ್ಟ್ ಸ್ವಲ್ಪ ನಮಗೆ ಗೊತ್ತಿರುತ್ತೆ. ಇನ್ನು ಕೆಲವು ಓಮರ್ಗಳು ಯಾವ ತರ ಇದೆ ಅಂತಂದ್ರೆ, ಕೆಲವು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳೆಲ್ಲ ನೋಡಿರ್ತೀರಾ. ಸೊ ಒಂದು ಲಾಫ್ಟಿಂದ ಒಂದು ಗೂಡಿಂದ ಇನ್ನೊಂದು ಗೂಡಿ ಅಕ್ಕಿ ಓಮರ್ ಬಂದಿದ ತಕ್ಷಣ ತಗೊಂಡೋಗಿ ಕೊಡೋದು.
ಈ ಥರದ ಬಗ್ಗೆ ರೀಲ್ಸ್ ನೋಡ್ತಾರೆ. ಕಂಪ್ಲೀಟ್ ಟ್ರೈನಿಂಗ್ ಯಾವ ಥರ ಕೊಡ್ತಾರೆ ಅದ್ರ ಬಗ್ಗೆ ಆಗಿರ್ಬೋದು. ಮತ್ತೆ ಸಾದಾ ಹಕ್ಕಿಗಳು ಅಷ್ಟೇ ಗಂಟೆಗಟ್ಟಲೆ ಆಡ್ತವೆ, ಅದಕ್ಕೆ ಯಾವ ರೀತಿ ಕೊಡ್ಬೋದು. ಸೊ ಪ್ರತಿಯೊಂದಕ್ಕೂ ವೇಸ್ಟ್ ಅನ್ನಂಗಿಲ್ಲ, ಸಾದಾ ಹಕ್ಕಿ ಏನು ಕಡೆಗಣಿಸಂಗಿಲ್ಲ, ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ. ಓಮರ್ಗೆ ಅಂದರೆ ಓಮರ್ ಜಾತಿಗಳಿಗೆ ಒಂದು ವ್ಯಾಲ್ಯೂ ಇದೆ, ಮತ್ತು ಗಿರೆಬಾಜಿಗೆ ಆದಂಥ ಒಂದು ಸಪ್ರೇಟ್ ವ್ಯಾಲ್ಯೂ ಇದೆ. ಸೊ ಪ್ರತಿಯೊಂದು ಜಾತಿಗೂ ಅದಕ್ಕೆ ಆದಂಥ ಒಂದು ವ್ಯಾಲ್ಯೂಗಳಿದ್ದಾವೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಅದ್ರ ಬಗ್ಗೆ ನಾನು ತಿಳ್ಸಕ್ಕೆ ನಾನು ಇಷ್ಟಪಡ್ತೀನಿ. ಯಾರಿಗಾರು ಒಂದು ಈ ಒಂದು ಏನು ಹೋಮ್ವರ್ಕ್ಗಳಾಗಿರ್ಬೋದು ಅಲ್ಲಿಂದ ಇಲ್ಲಿಗೆ ಆರಿಸ್ತಾರಲ್ಲ, ಸೊ ಅದ್ರ ಬಗ್ಗೆ ಯಾರು ಗೊತ್ತಿರೋರು ಕಾಂಟ್ಯಾಕ್ಟ್ ಮಾಡಿರಿ. ನಾವು ಬಂದು ಅದು ಯಾವ ಥರ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ದೀನಿ ನಮ್ಮ ಜನಗಳಿಗೆ. ಸೊ ಅದೇ ರೀತಿ ನಾನು ಮಾಡಿಕೊಡ್ತೀನಿ. ಸೊ ಯಾರು ಆದರೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.